यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನನ್ನ ಹೆಸರು ಎಸ್.ಸಿ. ಕುಮಟಿ ಅಂತ, ನ್ಯಾಯವಾದಿಗಳು ಬಿಜಾಪುರ. ಮೊನ್ನೆ ಏನೈತಿ ಎಸ್ ಪಿ ಅವರು ಮತ್ತು ಎಡಿಷನಲ್ ಎಸ್ ಪಿ ಅವರು ಏನೈತಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಭೂ ಮಾಫಿಯಾದ ಅಂತ ಹೇಳ್ಕಿರಿಂದ. ಭೂ ಮಾಫಿಯಾ ನಿಜವಾಗ್ಲೂ ಯಾರು ಮಾಡಿದಾರ ಅವ್ರನ್ನ ಬಿಟ್ಟು ಏನೈತಿ ಎಲ್ಲೇ ಕೂತವ್ರನ್ನ ಒಯ್ದಕ್ಕಿರಿಂದ ಅಪರಾಧಿಗಳನ್ನು ಮಾಡಿಬಿಟ್ಟಿದ್ದಾರೆ ಇವರು. ನಾನು ಒಬ್ಬ ನ್ಯಾಯವಾದಿಯಾಗಿ ಏನೈತಿ ನನ್ನ ಕಡೆ ಬಂದಂಥವ್ರದ್ದು ಕಕ್ಷಿದಾರದ್ದು ನಾನು ವಕಾಲತ್ ಹಾಕಿದ್ದೆ. ಆ ವಕಾಲತ್ ಹಾಕಿದ ಸಲುವಾಗಿ ಏನೈತಿ ನನಗೊಂದು 420 ಕೇಸಲ್ಲಿ ಏನೈತಿ ನಾನು ಕೂಡ ಏನೈತಿ ಚಾರ್ಜ್ ಶೀಟಲ್ಲಿ ಆರೋಪಿ ಅಂತ ಹೇಳಿಕರಿಂದ ಹಾಕಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಕಕ್ಷಿದಾರ ನನ್ನ ಕಡೆ ಎಲ್ಲರೂ ಬರೋರೆ ಏನೈತಿ ಇವರು ಹಾಕಿದ್ದು ತಪ್ಪು. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಲಕ್ಷ್ಮಣ ನಿಂಬರ್ಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಇವ್ರಿಗೆ ಏನೈತಿ ದಿನಾಂಕ 13/5/2025 ಏನೈತಿ ನಾನು ಎಸ್ ಪಿ ಅವರಿಗೆ ಖುದ್ದು ಭೇಟಿಯಾಗಿ ಏನೈತಿ ಒಂದು ಮನವಿ ಕೊಟ್ಟಿನಿ, ಈ ಥರ ಮಾಡ್ಲಿಕ್ಕೆ ತರ ಅಂತ ಹೇಳ್ಕಿರಿ. ಆದರೂ ಅವ್ರು ಏನೈತಿ ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಗಮನ ಹರಿಸಲಾರ್ದಾಗ ಈಗ ಮೊನ್ನೆ ಏನೈತಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ಹತ್ರ ಪೂರ್ತಿ ಏನೈತಿ ಸತ್ಯಕ್ಕೆ ದೂರವಾದಂಥ ಚಾರ್ಜ್ ಶೀಟ್ ಇದೆ. ಮತ್ತು ಇವ್ರು ಏನೈತಿ ತಮ್ಮ ಅಧಿಕಾರಗಳನ್ನು ದುರುಪಯೋಗ ಪಡ್ಕೊಂಡು ಯಾರ್ಯಾರಪ್ಪ ಅಂತಂತಂದ್ರೆ ಬಿಜಾಪುರ ಎಸ್ ಪಿ ಲಕ್ಷ್ಮಣ ನಿಂಬರ್ಗಿ ಇವ್ರ ಹತ್ರನಂತ ಅಧಿಕಾರ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾವಾಗ ಇವರು ಬಿಜಾಪುರಕ್ಕೆ ಬಂದಾರ ಅಂದ್ರೆ ಕ್ರೈಮ್ನೇ ಹೆಚ್ಚಾಗಿದೆ. ಮತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ರಾಮನಗೌಡ ಹಟ್ಟಿ ಇವರು ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು. ಮೂರನೇದವರು ಶ್ರೀ I.M. ದುಣಸಿ PSI ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಏನೈತಿ YP ಕಬಾಡೆ ಮತ್ತು I.M. ಪೆಂಡಾರಿ ಇವರೆಲ್ಲರೂ ಆದರ್ಶ ನಗರ ಪೊಲೀಸರು ಇವರು. ಮತ್ತು ಆನಂದ್ ಪೂಜಾರಿ ಅಂತ ಹೇಳ್ಕಿರಿಂದ ಇವರು ಎಲ್ಲರ ಮೇಲೆ ಏನೈತಿ ನಾನು ಲೋಕಾಯುಕ್ತದಲ್ಲಿ ಏನೈತಿ ಕೇಸು ದಾಖಲು ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ ಏನೈತಿ ತಮ್ಮ ಅಧಿಕಾರಗಳನ್ನು ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ಕೊಂಡು ಸಿಕ್ಕವ್ರ ಮೇಲೆ ಕೇಸ್ ಮಾಡ್ಕೊಂತ ಕಾನೂನಿನ ಇದನ್ನೇ ಗೊತ್ತಿಲ್ಲ ಅವ್ರಿಗೆ. ಇದು ಒಬ್ಬ ದುಡಿಸಿ ಒಯ್ದಕರಿಂದ ಏನೈತಿ ಅವ ಏನೈತಿ PSI ಅಂತ ಎಲ್ಲಾ ಡಾಕ್ಯುಮೆಂಟ್ ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮೊದಲು ಒಂದ್ ಸ್ವಲ್ಪ ವೆರಿಫಿಕೇಶನ್ ಮಾಡೋದು ತಿಳುವಳಿಕೆ ಐತನೂ ಇಲ್ಲ ಎಸ್ ಪಿಗೆ ಅಂತೀನಿ ನಾನು. ಅದೇ ರೀತಿ ಏನೈತಿ ಇವ್ರು ಎಲ್ಲರ ಮೇಲೇನು ಏನೈತಿ ನಾನು ಲೋಕಾಯುಕ್ತ ದೂರ ದಾಖಲೆ ಮಾಡಿದೀನಿ. ಕೇಸ್ ನಂಬರು ಬಿದ್ದಿದೆ, ಎಂಡೋಸ್ಮೆಂಟ್ ಕಾಪಿನೂ ಇದೆ. ಎಂಡೋಸ್ಮೆಂಟ್ ಕಾಪಿನೂ ನಮ್ಮೊಂದು ಹಾಜರುಪಡಿಸ್ತಾ ಇದ್ದೀವಿ. ನಾನು ಒಂದು ನಾ ಏನೈತಿ ಒಂದು ಸಿವಿಲ್ ಕೇಸ್, ಅದು ಸಿವಿಲ್ ಕೇಸ್ ನಂಬರ್ 508/2022 ಅದು ಏನೈತಿ ಕೋರ್ಟ್ ಅಲ್ಲಿ ಅಪ್ಸತ್ ಆಗಿತ್ತು. ಅದು ಕೇಸ್ ಅದು ಅಪ್ಸತ್ ಆಗಿದ್ದಕ್ಕೆ ಏನೈತಿ ಇವ್ರು ಏನೈತಿ ಅದನ್ನ ಏನೇನೋ ತಮಗೆ ತಿಳಿದಂಗೆ ಏನೈತಿ ಬೇರೆ ಬೇರೆನೂ ಏನೈತಿ ಅದನ್ನ ಒಂದು FIR ಮಾಡ್ಕೊಂಡು ರಾಜಕೀಯದವ್ರ ಮಾತು ಕೇಳಿ ಅದನ್ನ ಏನೈತಿ ಒಂದು ಸುಳ್ಳು ಪ್ರಕರಣ ಸೃಷ್ಟಿ ಮಾಡ್ಕೊಂಡ್ರು. 141/2023 ಅಂತ ಹೇಳ್ಕಿರಿಂದ ಅವ್ರು ಕಾಂಪ್ರಮೈಸ್ ಆಗಿ ಅವ್ರವ್ರ ಪೂರ್ತಕ ಅವ್ರು ಅದಾರ. ಇವ್ರು ಏನೈತಿ ಆ ಜಮೀನು ಏನೈತಿ ಭೂ ಮಾಫಿಯಾದವ್ರ ಜೊತೆ ಈ ದುಣಸಿ ಮಿಲಾಪಿಯಾಗಿ ಅದನ್ನ ಏನೈತಿ ಆ ಪ್ರಾಪರ್ಟಿ ಬೇರೆದವ್ರಿಗೆ ಕೊಡಿಸ್ಬೇಕಂತ ಹೇಳ್ಕಿರಿಂದ ಈ ತರ ಎಲ್ಲ ಏನೈತಿ ಸುಳ್ಳು ಚಾರ್ಜ್ ಶೀಟ್ ಅದು ಹಾಕಿ ಗದ್ದಲ ಮಾಡಿಸ್ಲಿಕ್ಕಿರ್ತಾರೆ ಇವ್ರು. ಏನಂತ ಬರೀ ವಕಾಲತ್ ಹಾಕಿದ್ದೀನಿ ಏನಪ್ಪಾ ಎಂತ ಇಂಪರ್ಸನೇಷನ್ ವಕಾಲತ್ ಹಾಕಿದ್ದೀನ ಇಲ್ಲ, ನಂದು ಲೀಗಲ್ ಏನೈತಿ ಅದನ್ನ ನಾ ವಕಾಲತ್ ಹಾಕಿದ್ದೀನಿ. ವಕಾಲತ್ ಹಾಕಿದ್ದಕ್ಕೆ ಮತ್ತೆ ಇವ್ರಿಗೆ ಇದು ಮಾಡ್ತಾರೆ. ವೃತ್ತಿ ಮಾಡೋದು ಹೆಂಗೆ? ಎಸ್ ಪಿಗೆ ಇಷ್ಟು ತಿಳಿಯಂಗಿಲ್ಲ. ಎಸ್ ಪಿಗೆ ಹೋಗಿ ಮನವಿನೂ ಕೊಟ್ಟಿನಿ. ಮನವಿ ಎಸ್ ಪಿಗೆ ಮನವಿ ಕೊಟ್ಟಿರೋದು ನಾ ಏನೈತಿ 13/5/2025 ಏನ್ ಭೂ ಮಾಫಿಯಾನು ಇಲ್ಲ ಏನೂ ಇಲ್ಲ ರೀ. ಅವ್ರವ್ರ ಪಾರ್ಟಿ ಏನೈತಿ ಕಾಂಪ್ರಮೈಸ್ ಆಗಿದ್ದಾರೆ. ಇವ್ರು ಏನೈತಿ ಪೊಲೀಸರು ಹಿಂದೆ ಇರ್ತಕ್ಕಂಥ ರಾಜಕಾರಣಿಗಳು ಆ ಪ್ರಾಪರ್ಟಿಗಳನ್ನ ಎತ್ತಿ ಹೊಡಿಬೇಕಂತ ಹೇಳ್ಬಿಟ್ಟು ಏನೈತಿ ಇವರೇ ಒಂದು FIR ಸೃಷ್ಟಿ ಮಾಡ್ತಾರ. FIR ಸೃಷ್ಟಿ ಮಾಡಿಬಿಟ್ಟು ಅಂಜಿಸಿಬಿಟ್ಟು ಆ ಪ್ರಾಪರ್ಟಿ ತಗೊಂಡು ಜೈಲಿದಾರ ಅವ್ರು. ಇವಾಗ ನಂದು ಹೆಸರು ಟೋಟಲಿ ಫಾಲ್ಸ್. ನಾ ಅಡ್ವೊಕೇಟ್ ಅದೀನಿ ರೀ. ನನ್ನ ಕಡೆ ಏನೈತಿ ಎಲ್ಲರೂ ಬರ್ತಾರ. ನಾ ಅವ್ರ ತರಪೆ ವಕಾಲತ್ ಹಾಕಿದ್ರೆ ನೀನು ಅದರಲ್ಲಿ ಆರೋಪಿ ಇದೆ ಅಂದ್ರೆ ಮತ್ತೆ ಮುಂದೆ ಹೆಂಗೆ? ಎಸ್ ಪಿ ಏನ್ ಮಾಡ್ತಾ ಇದ್ದಾನೆ ಕೂತಿಲ್ಲಿ? ಎಸ್ ಪಿ ಅವ್ರಿಗೆ 2 ಸರಿ ಖುದ್ದಾಗಿ ಭೇಟಿಯಾಗಿದ್ದೀನಿ, ಹೇಳಿದೀನಿ, ತಿಳಿಸಿನೂ ಹೇಳಿದೀನಿ ಈ ತರ ನಡೀತಾ ಇದೆ ನಿಮ್ಮಲ್ಲಿ. ಯಾವಾಗಪ್ಪ ಅಂತಂತಂದ್ರೆ ಏನೈತಿ ಇವ್ರೊಂದು ನೋಟಿಸ್ ಕೊಟ್ರಿ ನನಗೆ. ಏನಪ್ಪಾ ಅಂತಂದ್ರೆ ಏನೈತಿ 23/4/2025 ಅವತ್ತು ಏನೈತಿ ಎಸ್ ಪಿ ಅವ್ರಿಗೆ ಖುದ್ದಾಗಿ ಭೇಟಿಯಾಗಿ ಹೇಳಿದೀನಿ, ನೋಡ್ರಿ ನಾನು ವಕಾಲತ್ ಹಾಕಿನಿ, ನಾವು ಏನೈತಿ ಇದರಲ್ಲಿ ಏನೈತಿ ನಾವು ಆರೋಪಿಗಳಲ್ಲ, ನೀವು ಯಾಕೆ ಈ ತರ ನೋಟಿಸ್ ಕೊಟ್ಟಿದ್ದೀರಿ? ನನ್ನ ಪ್ರಕರಣದ ಬಗ್ಗೆ ನನ್ನ ಪಕ್ಷಗಾರ ನನ್ನ ಏನ್ ಮಾಹಿತಿ ಹೇಳಿರ್ತಾನ ಅದನ್ನ ರಕ್ಷಣೆ ಮಾಡೋದು ಮತ್ತು ಏನೈತಿ ಅದನ್ನ ಬೇರೆದವ್ರಿಗೆ ಹೇಳಕ್ ಬರಲ್ಲ. ನಾನು ತನ್ನ ಪರ್ಸನಲ್ ವೈಯಕ್ತಿಕ ವಿಚಾರಗಳು ಹೇಳ್ತಾನೆ, ಅದನ್ನ ಹೇಳತ್ತ ನನ್ನ ಮೇಲೆ ಒತ್ತಡ ಹಾಕಿದ್ದಾರೆ ಇವರು. ಅದನ್ನ ಯಾಕೆ ನಾ ಹೇಳ್ಬೇಕು? ನನ್ನ ವೃತ್ತಿ ಧರ್ಮ ಏನೈತಿ ಅದು ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. ಅದಕ್ಕೆ ನಾ ಹೇಳಂಗಿಲ್ಲ ಅಂತ ಹೇಳಿದಕ್ಕೆ ನೀ ಏನೈತಿ ಡಿಮಾಂಡ್ ಮಾಡಿದ್ರು ಇವರು. ಡಿಮಾಂಡ್ ಮಾಡೋಣ ಏನೈತಿ ಆ ದುಡ್ಡು ನಾ ಕೊಡಂಗಿಲ್ಲ, ನಾನು ಈ ಚಾರ್ಜ್ ಶೀಟಲ್ಲಿ ಹೆಸರು ಹಾಕಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ದಾಖಲೆಗಳನ್ನು ಹಚ್ಚಿ ಏನೈತಿ ನಾನು ಲೋಕಾಯುಕ್ತಕ್ಕೆ ಏನೈತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಕೇಸ್ ನಂಬರು ಇದೆ. ಕೇಸ್ ನಂಬರ್ ಏನೈತಿ ಲೋಕಾಯುಕ್ತ ಕಂಪ್ಲೇಂಟ್ BGM 719/2026
ಲೋಕಾಯುಕ್ತಲ್ಲಿ ಯಾರ್ಯಾರು ಇರ್ದಿದ್ರು ಲೋಕಾಯುಕ್ತಲ್ಲಿ ಏನೈತಿ ಲಕ್ಷ್ಮಣ ನಿಂಬರ್ಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಿಜಯಪುರ, ಎರಡನೇದು ರಾಮನಗೌಡ ಎ ಹಟ್ಟಿ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 2 ಕ್ರೈಮ್ ಡಿವಿಷನ್, ನಂಬರ್ 3 IM ದುಂಡಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾಸು ಬಬ್ಲೇಶ್ ಇದು ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್, ನಂಬರ್ 4 ಶ್ರೀ YP ಕಬಾಡೆ, ನಂಬರ್ 5 YM ಪೆಂಡಾರಿ, ನಂಬರ್ 6 ಆನಂದ್ ಪೂಜಾರಿ, ಇವರೆಲ್ಲರೂ ಆದರ್ಶ್ ಪೊಲೀಸ್ ಠಾಣೆ. 2022ರಲ್ಲಿ ಇವ್ರು ಏನೈತಿ ಒಂದು ಫಾಲ್ಸ್ FIR ಮಾಡ್ಕೋತಾರೆ ಇವರು ತಾವೇ ಪೊಲೀಸರು. ಒಂದು ಥರ್ಡ್ ಇಂಪರ್ಸನೇಷನ್ ಅವರೇ ಕರೆದಿದ್ದಾರೆ. ಕರೆದ್ಬಿಟ್ಟು ಏನೈತಿ ಆ ಅಪರಾಧದ ಸಂಖ್ಯೆ ಏನೈತಿ 141/2023 ಅಂತ ಇದು ಮಾಡ್ಕೊಂಡು 414, 420, 464, 468 ಈ ತರ ಏನೈತಿ ಕಲಂಗಳನ್ನು ಹಾಕಿ ಏನೈತಿ ಇದು ಮಾಡಿದ್ದಾರೆ. ಆಕ್ಚುಲಿ ಏನಪ್ಪಾ ಅಂತಂದ್ರ ಅಡ್ವೊಕೇಟ್ ವಿತ್ ಡಾಕ್ಟರ್ಸ್ ಮೇಲೆ ಏನೈತಿ 420 ಕೇಸ್ ರಿಜಿಸ್ಟರ್ ಮಾಡಕ್ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ಲಿ ಹೇಳಿದೆ. ಯಾಕಂದ್ರೆ ಅವ್ರ ಪರವಾಗಿ ನಾವು ಫೈಟ್ ಮಾಡ್ತಿರ್ತೀವಿ. ಏನೋ ಮಿಸ್ಟೇಕ್ ಆಗಿತ್ತಪ್ಪ ಅಂತಂದ್ರೆ ಏನಂತ ಅಡ್ವೊಕೇಟ್ ಮಾಡಿದಾರಪ್ಪ ಅಂತಂದ್ರೆ ಹೇಗೆ ಅದು? SP ಅವ್ರಿಗೆ ಏನೈತಿ ಒಂದು 2-3 ಸರಿ ಹೇಳಿದೀನಿ ನಾನು. ಇದನ್ನ ಏನೈತಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಎಂಡೋಸ್ಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಇವಾಗ SP ಮತ್ತು ವಿತ್ ಅಡಿಷನಲ್ SP ಮ್ಯಾಗೆ ಏನೈತಿ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದೀನಿ. ಪಾಪ ಕಾಂತು ಇಂಚಿಗೇರಿ ಏನೈತಿ ಅವ್ರು ಅವತ್ತು ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿಲ್ಲ ಅಂತ. ಅವ್ರು ಸಬ್ ರಿಜಿಸ್ಟರ್ ಆಫೀಸಿಗೆ ಬರಲ್ಲ, ಅವ್ರ ಹೆಸರು ಯಾರೋ ಏನೈತಿ ಬರೋದು ಕಿರಂದ್ ಇದು ಮಾಡ್ಯಾರ. ಅವ್ರ ಮ್ಯಾಗ ಸಮೀಪ ಏನೈತಿ FIR ಮಾಡ್ಯಾರ ಇವ್ರು. ಈ ಇನ್ವೆಸ್ಟಿಗೇಷನ್ ಆಫೀಸರ್ IO ಏನ್ ಅದನ್ನಲ್ಲ ಇವ ಭಾಳ ಹೋಪ್ಲೆಸ್ ಅದನ್ನ. ಇವನ್ ಏನೈತಿ ಇನ್ನ ಇವ್ರ ಮ್ಯಾಗ ಏನೈತಿ COD ಮತ್ತು CBI ತನಿಖೆಗೂ ಒಪ್ಪಿಸ್ತೀನಿ ನಾನು. ಈಗ ಆಲ್ರೆಡಿ ಕಂಪ್ಲೇಂಟ್ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಏನ್ ಇವ್ರ ಎಲ್ಲರ ಮೇಲೂ ಏನೈತಿ ಅವರು SP ಅವ್ರು ತಿಳ್ಕೊಂಡು ಏನೈತಿ ಆಕ್ಷನ್ ತಗೋಬೇಕು ಇಮಿಡಿಯೇಟ್ಲಿ. ನನಗೆ ತಿಳಿದ ಮಟ್ಟಿಗೆ ಏನೈತಿ ಇನ್ನೋಸೆಂಟ್ ಪರ್ಸನ್ನೇ ಜಾಸ್ತಿ ಹಾಕಿದ್ದಾರೆ ಅವರು. ಏನೈತಿ ನಿಜವಾಗ ಭೂಗೌಡರು ಹೊರಗಡೆ ಅದಾರ, ಅವ್ರನ್ನ ಹಾಕೋದ್ ಬಿಟ್ಟು ಅವ್ರ ಜೊತೆ ಡಿಪಾರ್ಟ್ಮೆಂಟೇ ಮಿಲಾಫೆ ಆಗಿದೆ. ಡಿಪಾರ್ಟ್ಮೆಂಟ್ ಭೂಗೌಡರ ಜೊತೆ ಮಿಲಾಪೆ ಆಗಿ ಇನ್ನೋಸೆಂಟ್ ಪರ್ಸನ್ಗಳನ್ನೆಲ್ಲ ಏನೈತಿ ಅದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರು. ಏನೋ ಒಂದು ಪ್ರಕರಣದಲ್ಲಿ ನಾವು ಏನೈತಿ ಬೈದಿರ್ತೀವಿ ಅವ್ರಿಗೆ, ಏನೈತಿ ಏನೋ ವಕೀಲರಿಂದ ಮತ್ತೆ ನಮ್ ನಡಿದೆಯಲ್ಲ. ಒಂದ್ ಕೇಸ್ನಲ್ಲಿ ಅಗೇನ್ಸ್ಟ್ ಇರ್ತಾರೆ, ಒಂದ್ ಕೇಸ್ನಲ್ಲಿ ಹೀಗೆ ಭೇಟಿ ಆಗ್ತಿರ್ತಾರೆ, ಒಂದ್ ಕೇಸ್ನಲ್ಲಿ ನಡಿದೆಯಲ್ಲ ವಕೀಲರು ಪೊಲೀಸರಪ್ಪ ಅಂತಂದ್ರೆ. ಆಲ್ಮೋಸ್ಟ್ ಆಲ್ ವಕೀಲರಪ್ಪ ಅಂತಂದ್ರೆ ಯಾವ ಸ್ವಲ್ಪ ಸ್ಟ್ರಿಕ್ಟ್ಲಿ ಹೋಗಿ ಪೊಲೀಸರಿಗೆ ಇದನ್ನ ಮಾಡ್ತಾನ ಅವ್ನಿಗೆ ಸ್ವಲ್ಪ ಎದುರಾಗಾರ ಸಿಗಿಸ್ಬೇಕಂತ ಅವ್ರದ್ದು ಪ್ಲಾನ್ ಇರ್ತದೆ ಪೊಲೀಸರು. ಆಮೇಲೆ ಇಲೆಕ್ಷನ್ ನಾವು ಏನೂ ಇಲ್ಲ. ನಾವು ಏನೈತಿ ನನ್ನ ವೃತ್ತಿ ಅಷ್ಟೇ ನಾನು ಮಾಡ್ತಾ ಇರೋದು. ವೃತ್ತಿಯಲ್ಲಿ ಏನೈತಿ ಆಲ್ರೆಡಿ ಹಿಂದೆ ಒಂದು 2 PS ಆಗಿ ಸಸ್ಪೆಂಡ್ ಮಾಡಿದ್ದೆ. ಅದನ್ನು ಸ್ವಲ್ಪ ವೈಯಕ್ತಿಕ ಏನಾದ್ರು ಇಟ್ಕೊಂಡು ಮಾಡಿರ್ಬೋದು ಅವ್ರು. ಇದು ಸಿವಿಲ್ ಕೇಸ್, ಅದು ಸಿವಿಲ್ ಕೇಸ್ OS ನಂಬರ್ 508/2022 ಅಂತ ಹೇಳ್ಬಿಟ್ಟು ಅದರಲ್ಲಿ ಸಾಗರ್ ಲಾತೂರ್ಕರ್ ಮತ್ತು ಏನೈತಿ ಪ್ರೇಮಲತಾ ಪೊರ್ವಾಲ್ ಅಂತ ಹೇಳ್ಬಿಟ್ಟು ಅದಾಲತಲ್ಲಿ ಅಪ್ಸೆಟ್ ಆಗಿರುತ್ತೆ. ಕಾಂಪ್ರಮೈಸ್ ಆಯ್ತಪ್ಪ ಅಂದ್ರೆ ಇವ್ರಿಗೆ ಕ್ರಿಮಿನಲ್ ಕೇಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಕಾಂಪ್ರಮೈಸ್ ಚಾಲೆಂಜ್ ಮಾಡ್ಬೇಕು. ಅಲ್ಲಿ ಚಾಲೆಂಜ್ ಮಾಡಿಬಿಟ್ಟು ಅದನ್ನ ರದ್ದು ಆದ್ಮೇಲೆ ಇವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡ್ಬೇಕು. ಇವ್ರು ಏನೈತಿ ಕಾಗಿಕ್ಕೆ ಕಚೇರಿ ಕೊಟ್ಟಂಗ ಆಗ್ಬಿಟ್ಟದ. ಕಚೇರಿ ತುಂಬಾ ಎಲ್ಲ ಸಾರಿಸ್ಬಿಟ್ಟಾರ ಇವ್ರು. 2022ರಲ್ಲಿ ಕೋರ್ಟ್ ಅಲ್ಲಿ ಕಾಂಪ್ರಮೈಸ್ ಆಯ್ತು. ಇವ್ರು 2023ರಲ್ಲಿ ಒಂದು ಕೇಸ್ ತಾವೇ ರಿಜಿಸ್ಟರ್ ಮಾಡ್ಕೊಂಡ್ರು. ಇಂಪರ್ಸನೇಷನ್ ತಾವೇ ಮಾಡ್ಕೊಂಡು ಏನೈತಿ ಒಬ್ಬ ವ್ಯಕ್ತಿ ಪ್ರೇಮಲತಾ ಅನ್ನೋರ್ನ ಏನೈತಿ ಅವ್ರು ತಗೊಂಡು ಕಂಪ್ಲೇಂಟ್ ಮಾಡ್ಬಿಟ್ಟು ಆಕಿ ಒರಿಜಿನಲ್ ಅಲ್ಲ, ಆಕಿ ಏನೋ ಅನ್ನೋನ್ ಪರ್ಸನ್ ಅದ, ಅದು ಕೋರ್ಟ್ ಡಿಸೈಡ್ ಮಾಡ್ಬೇಕು. ಇವ್ರು ತಾವೇ FIR ಮಾಡೋದು, ತಾವೇ ಚಾರ್ಜ್ ಶೀಟ್ ಮಾಡೋದು ನಡೆಸಿಬಿಟ್ಟಿದ್ದಾರೆ. ಈ ಕೇಸಲ್ಲಿ ಪೊಲೀಸರು ಏನೈತಿ ಎಂಟರ್ಟೈನ್ಮೆಂಟ್ ಆಲಿಕೆ ಬರಂಗಿಲ್ಲ, ಆಲಿಕೆ ಬರಲ್ಲ ಅವ್ರು. ಇನ್ನೊಂದು ಏನಪ್ಪಾ ಅಂತಂದ್ರೆ ಕಾಂಪ್ರಮೈಸ್ ಆಗಿತ್ತಪ್ಪ ಅಂದ್ರೆ ಅದನ್ನ ಏನೈತಿ ಕೋರ್ಟ್ ಅಲ್ಲಿ ಇವರು ಚಾಲೆಂಜ್ ಮಾಡ್ಕೊಂಡು ಕಾಂಪ್ರಮೈಸ್ ರದ್ದಾಗಬೇಕು. ಆಮೇಲೆ ಇವ್ರು FIR ಮಾಡ್ಲಿ. ಇವ್ರು ತಮ್ಮ ಮನಸ್ಸಿಗೆ ತಿಳಿದಂಗೆ ಮಾಡೋದು ಎಲ್ಲ. ಅದು ಏನಂತಾರಲ್ಲ ಕೈಯಾಗ ಕಚೇರಿ ಕೊಟ್ರೆ ಕಚೇರಿ ತುಂಬಾ ಎಲ್ಲ ಹೊಲಸ್ತಾರ, ರಾಡಿ ಸಾರಿಸ್ಬಿಟ್ಟದ. ಹೌದು, ಅದನ್ನ ವೆರಿಫಿಕೇಶನ್ ಮಾಡ್ಬೇಕಲ್ಲ. ಕೋರ್ಟ್ ಅಲ್ಲಿ ಕಾಂಪ್ರಮೈಸ್ ಆಗಿದೆ ಸಿವಿಲ್ ಮ್ಯಾಟರ್. ಇವ್ರು ಹೆಂಗ್ FIR ಮಾಡಿದ್ರು ಇಂಪರ್ಸನೇಷನ್ ಅಂತ ಹೇಳ್ತಾರ, ಅದು ಕೋರ್ಟ್ ಡಿಸೈಡ್ ಮಾಡ್ಲಿ. ಇವ್ರು ತಮಗ್ ತಾವೇ ಮಾಡ್ಕೋತ ಕೂತ್ರಿ, ತಮಗ್ ತಾವೇ ಮಾಡ್ತಾರೆ ಇವ್ರು. ತಿಳಿದವ್ರ ಮ್ಯಾಗ FIR ಮಾಡೋದು, ಬೇಕಾದವ್ರನ್ನ ಬಿಟ್ಬಿಡೋದು, ಬೇಡದವ್ರನ್ನ ಹಾಕ್ಬಿಡೋದು. ಅವ ಸುಮ್ನೆ ಎಲ್ಲೋ ಕೂತಿರ್ತಾನ. ಅವ ಏನೈತಿ ಕಾಂತು ಇಂಚಿಗೇರಿ ಪಾಪ ಅವತ್ತಿನ ದಿವಸ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿಲ್ಲ ಆತವನು. ಅವನ ಹೆಸರ ಮ್ಯಾಗ ಯಾರೋ ಸಹಿ ಮಾಡಿದ್ದಾರೆ, ಅವನ ಹೆಸರು ಸಮೀಕ್ ಹಾಕಿದ್ದಾರೆ. ಅಂದ್ರೆ ಏನು ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಉಳಿದಿದೆ, ಏನ್ ಮಾಡ್ಲಿಕ್ಕತ್ತಾರ ಇವ್ರು ಏನೈತಿ. ನಮಗ ಹತ್ರ ಏನೈತಿ ಬಿಜಾಪುರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಅತಿ ನಾಚಿಗೇಡಿ ಸಂಗತಿ ಇದು ಹತ್ರನು ಏನೈತಿ. ಮತ್ತು ಭೂ ಮಾಫಿಯಾ ಭೂಗಳ್ರು ಅಂತ ಹೇಳ್ಕರಿ ಅಂತ ದೊಡ್ಡ ನ್ಯೂಸ್ ಮಾಡ್ತಾರೆ ಇವರು. ಮುಂದೇನಿಲ್ಲ, ಇವ್ರು SP ಮ್ಯಾಗೆ ಮತ್ತು ಏನೈತಿ ಅಡಿಷನಲ್ SP ಮ್ಯಾಗ ಮತ್ತು ಅದರ್ಸ್ ಪೊಲೀಸ್ ಏನ್ ಅದಾರಲ್ಲ ಇವ್ರೆಲ್ಲರ ಮ್ಯಾಗ ನಾ COD ತನಿಖೆಗೆ ಏನೈತಿ ಹಾಕಿದ್ದೀನಿ. ನಾನು ನನ್ನ ವೈಯಕ್ತಿಕ ಒಬ್ಬನೇ ನಾ ಮಾಡ್ತಾ ಇದ್ದೀನಿ. ನಮ್ದು ಹೆಸರು ಯಾಕೆ ಬತ್ತು ಇವ್ರದ್ದು. ಮತ್ತು ಏನೈತಿ ಇನ್ನೊಂದು 2-3 ಕ್ಲೈಂಟು ನನ್ನ ಕಡೆ ಬಂದಿದ್ರು. ಸರ್ ನಾವು ಏನು ತಪ್ಪು ಮಾಡಿಲ್ಲ, ನಮ್ಮ ಹೆಸರು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇವ್ರ ಮೇಲೆ ಏನೈತಿ ನಾನು COD ತನಿಖೆ ಮತ್ತು ಏನೈತಿ ಮುಂದಿನ ದಿನದಲ್ಲಿ ಇವ್ರು ಏನಾದ್ರು ಸರಿಯಾಗಿ ಆಕ್ಷನ್ ತಗೊಳ್ಳಿ ನಾ CBI ಎನ್ಕ್ವೈರಿಗೂ ಹಾಕಿಸ್ತೀನಿ. ಇವ್ರು ಏನೈತ್ರಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಹಾಕಿಂದ ನೋ ಟೈಮ್ ನಾವು ಏನೈತಿ ಹೈಕೋರ್ಟ್ಗೆ ಹೋಗ್ಬೇಕು, ಕ್ವಾಶ್ ಮಾಡ್ಕೋಬೇಕು ಅಷ್ಟೇ. ಇವ್ರು ಏನೈತಿ ಯಾವ ತಪ್ಪು ಮಾಡಿದಾನೋ ಅಟ್ಲೀಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬಾರ್ದ್ರಿ SP ಅವರು.
ಏನ್ ಮಾಡ್ತಾ ಇದಾರೆ ಇವರು? ಅವ ದುಡಿಸಿ ಒಯ್ದು ಡಾಕ್ಯುಮೆಂಟ್ ಕೊಟ್ಟ, ತನಗೆ ತಿಳಿದವ್ರ ಹೆಸರು ಹಾಕಿಬಿಟ್ಟ, ಇವ್ರು ಹಂಗೆ ಏನೈತಿ ಪ್ರೆಸ್ ಮೀಟ್ ಮಾಡಿಬಿಟ್ರು. ಯಾರ್ದು ಮಾನ ಹೋಗ್ತಿರೋದು? ಯಾರ್ದು? ಪಬ್ಲಿಕ್ದು ಮಾನ ಹೋಗ್ತಿರೋದು, ಪಬ್ಲಿಕ್ದು. ಇವಾಗ ಏನೈತಿ, ನಮ್ದು ಏನು ಹೆಸರಿಲ್ಲ, ಏನೂ ಇಲ್ಲ. ನಾವು ವಕಾಲತ್ ಹಾಕಿದ್ದಕ್ಕೆ ನಂದು ಹೆಸರು ಹಾಕ್ತಾರಪ್ಪ ಅಂತಂದ್ರೆ ಈಗ ನಾನು ಬಿಡಲ್ಲ. ನಾ ಏನೈತಿ ಮುಂದೆ ಏನೇನು ಲೀಗಲ್ ಆಕ್ಷನ್ ತಗೋಬೇಕು ನಾ ಎಲ್ಲ ಮಾಡ್ತೀನಿ. ನಾನು ನೋಡ್ರಿ, ಒಬ್ಬ ವಕೀಲಾಗಿ ನಾ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಏನೈತಿ, ನಮ್ಮ ವೃತ್ತಿಯೊಳಗೆ ಏನೈತಿ, ಇಂಥವ್ರು ಹಿಂದೆ ಸಮಾಜಘಾತಕರು ಇರೋರೆ. ನಾವು ಸರಿಯಾಗಿ ವೃತ್ತಿ ಮಾಡ್ಕೊಂಡು ಹೋದ್ರು ಕೆಡ್ಸೋರು ಇರೋರಿ. ನಾ ಒಂದೇ ಹೇಳುದು SP ಅವ್ರಿಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾ ಏನು ಹೇಳೋದು, ತಪ್ಪು ಮಾಡಿದೀವಪ್ಪ ಅಂತಂದ್ರೆ ನಮಗೆ ಡಾಕ್ಯುಮೆಂಟ್ ವಿತ್ ಪ್ರೂಫ್ ಸಮೇತ ನಮ್ಮ ಮ್ಯಾಗ ಏನೈತಿ FIR ಮಾಡ್ರಿ. ನಾವು ತಪ್ಪು ಮಾಡಿಲ್ಲಪ್ಪ ಅಂದ್ರೆ ಯಾಕೆ ಮಾಡ್ತೀರಿ ನೀವು? ಡಾಕ್ಯುಮೆಂಟ್ ಇತ್ತಪ್ಪ ಅಂತ ಮಾಡ್ರಿ. ಈಗ ನಿಮ್ಮ ಹತ್ರ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ನಿಮ್ಮದು FIR ಮಾಡಿದ್ದೀನಿ ನಾನು. ಎಲ್ಲಿ? ಲೋಕಾಯುಕ್ತಲ್ಲಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।